ಏನದು ವಾಸು? ಕೆಲಸ ಎಲ್ಲ ಮಾಡಿದ್ಮೇಲೆ ವಾಲ್ಸ್ ಹೀಗೆ ಬಿದ್ದಿದೆ ಅಂದ್ರೆ ನೀನೇ ಬೀಳ್ಸಿದ್ಯಾ? ಶಿವಾನಿ ಅವರೇ, ಏನ್ ಬಟ್ಟೆ ಅದು? ನಾನು ಡ್ರೈ ಕ್ಲೀನಿಂಗ್ ಕೊಡ್ಬೇಕಾಗಿರೋ ಬಟ್ಟೆ. ಡ್ರೈ ಕ್ಲೀನಿಂಗ? ತ್ರಿಶೂಲ್ ಇರ್ಬೇಕಾದ್ರೆ ಡ್ರೈ ಕ್ಲೀನಿಂಗ್ ಏನಕ್ಕೆ? ತ್ರಿಶೂಲ್ ಅರ್ಥ ಆಯ್ತಾ? ಚಿಕ್ಕೇಶ್ ಮಾಡ್ರೆ ಅರ್ಥ ಆಯ್ತು. ಇದೇನಿದು ಇದ್ದಕ್ಕಿದ್ದ ಹಾಗೆ ಹೀಗೆ ಕೇಳ್ತಾ ಇದ್ರ? ನಾನು ಕೇಳಿಲ್ಲ ಅಂದ್ರೂ ಮನೆಯವ್ರು ಕೇಳ್ತಾರೆ. ಡ್ಯಾಡ್ ಅಂತ ವಿಷಯದ ಬಗ್ಗೆ ನಿಮ್ ಜೊತೆ ಮಾತಾಡಬೇಕು ಅಂತ ಕಾಯ್ತಿದ್ದಾರೆ. ನಾನೇ ಅವ್ರನ್ನ ತಡಿತಾ ಇದ್ದೀನಿ. ಎಲ್ಲ ಸರಿಯಾಗಿದ್ದರೆ ಇಷ್ಟೊತ್ತಿಗೆ ಎಂಗೇಜ್ಮೆಂಟ್ ಆಗಿರೋದು. ಆದರೆ ಆಗಲಿಲ್ಲ. ಸೊ ಇವಾಗಲಾದರೂ ತ್ರಿವಿಕ್ರಮ್ ಹೀಗೆ ಸಡನ್ ಆಗಿ ಕೇಳಿದ್ರೆ ಟೈಮ್ ಬೇಕಾ? 2 days ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್. 2 ದಿನ ಅಲ್ಲ, ಇನ್ನು ಜಾಸ್ತಿ ಸಮಯ ಬೇಕು. ಇನ್ನೂ ಜಾಸ್ತಿನಾ? ಏಕೆ, ನಿಮ್ಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ವಾ? ಅಯ್ಯೋ, ನಾನಿಲ್ಲಿ ಹಾಗೆ ಹೇಳ್ದೆ. ಇದು ಇಷ್ಟ ಇಲ್ಲದ ಪ್ರಶ್ನೆ ಅಲ್ಲ. ನಿಮ್ಗೆ ಗೊತ್ತು ಈ ನಿಶ್ಚಿತಾರ್ಥಕ್ಕೆ ನಾನು ಎಷ್ಟು ಕಾಯ್ತಾ ಇದ್ದೀನಿ ಅಂತ. ಮತ್ತೆ ತಡ ಮಾಡ್ತಿದ್ದೀರಾ? ನಾನೀಗ ಅಮೃತನ ಕಳ್ಕೊಂಡು ಸಂಕಷ್ಟದಲ್ಲಿದ್ದೇನೆ. ಈ ಸಮಯದಲ್ಲಿ ಗುರುಗಳು ಕೂಡ ತಪಸ್ಸಕ್ಕೆ ಹೋಗಿದ್ದಾರೆ. ಅವ್ರನ್ನ ಕೇಳದೆ ನಾನು ಹೇಗೆ ಮುಂದುವರಿಯೋದು? ಶಿವಾನಿ ಅವರೇ, ನಿಮ್ಮನ್ನೇ ಕೇಳ್ತಿರೋದು. ವಿಕ್ರಮ್, ಪರಿಸ್ಥಿತಿ ಯಾಕೋ ಚೆನ್ನಾಗಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕು. ಶಿವಾನಿ ಅವರೇ, ಏನಾಗಿದೆ ನಿಮಗೆ? ಅವತ್ತು ನೀಲಿ ಡೆತ್ ಆಯಿತು. ನಿಮ್ಮ ಮೂಡ್ ಸರಿ ಇಲ್ಲ ಅಂತಂದ್ರೆ ಸರಿ ಆಯಿತು ಅಂತ ನಾನು ಒಪ್ಕೊಂಡೆ. ಆದರೆ ಇವಾಗ ಏನಾಗಿದೆ ನಿಮಗೆ? ಎಲ್ಲನೂ ಬಿಡಿಸಿ ಹೇಳೋದಕ್ಕಾಗೋದಿಲ್ಲ. ನೀಲಿ ಸತ್ತಾಗ ನಾನು ಯಾವ ಪರಿಸ್ಥಿತಿಲಿದ್ನೋ ಈಗಲೂ ನಾನು ಅದೇ ಪರಿಸ್ಥಿತಿಲಿದ್ದೀನಿ. ಅಂದರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿಬಿಡಿದ್ರಿ ವಿಕ್ರಮ್. ನನ್ನ ಹತ್ರ ಉತ್ತರಗಳಿಲ್ಲ. ನನ್ನ ಮನಸ್ಸು ಸರಿ ಹೋದಾಗ ನಾನೇ ಬಂದು ನಿಮ್ಗೆ ಹೇಳ್ತೀನಿ. ಇವಳು ಯಾಕೆ ಎಂಗೇಜ್ಮೆಂಟ್ ಲೇಟ್ ಆಗೋಗಿ ಮಾಡ್ತಿದ್ದಾಳೆ? ನನ್ನಿಂದ ದೂರ ಹೋಗ್ತಾಳೆ ಇವಳು. ನಾನು ಇವಳ ಕಳ್ಕೋತೀನ? ತ್ರಿಶೂಲ್, ಚಿಕ್ಕೇಶ್ ಮಾಡ್ರೆ ಬಂದೆ. ಚಿಕ್ಕೇಶ್ ಮಾಡ್ರೆ, ಕೆಲಸ ಎಲ್ಲ ಮುಗೀತಾ? ಚಿಕ್ಕೇಶ್ ಮಾಡ್ರೆ, ಎಲ್ಲ ಮುಗೀತು. ಇಷ್ಟು ಬೇಗ? ಎಲ್ಲ ಮಾಡಿದೆ. ಏನದು ವಾಸು? ಸಾರಿ, ನೋಡಿಲ್ಲ. ಕೆಲಸ ಎಲ್ಲ ಮಾಡಿದ್ಮೇಲೆ ವಾಲ್ಸ್ ಹೀಗೆ ಬಿದ್ದಿದೆ ಅಂದ್ರೆ ನೀನೇ ಬೀಳ್ಸಿದ್ಯಾ? ಏನ್ ಹೊಸ ಫ್ಯಾಷನ್? ಕೆಲಸನ ಗಮನ ಇಟ್ಟು ಮಾಡು, ಸರಿಯಾಗಿ ಮಾಡ್ತೀಯ. ಇತ್ತೀಚೆಗೆ ಯಾಕೋ ಅಡ್ವಾಂಟೇಜ್ ತಗೋತಿದ್ಯಾ? ಶಿವಾನಿ ಅವರೇ, ಏನ್ ಬಟ್ಟೆ ಅದು? ಅದು ನಾನು ಡ್ರೈ ಕ್ಲೀನಿಂಗ್ ಕೊಡ್ಬೇಕಾಗಿರೋ ಬಟ್ಟೆ. ಡ್ರೈ ಕ್ಲೀನಿಂಗ? ತ್ರಿಶೂಲ್ ಇರ್ಬೇಕಾದ್ರೆ ಡ್ರೈ ಕ್ಲೀನಿಂಗ್ ಏನಕ್ಕೆ? ತ್ರಿಶೂಲ್, ಬಟ್ಟೆನೆಲ್ಲ ವಾಶ್ ಮಾಡಿ ಐರನ್ ಮಾಡು. ತ್ರಿವಿಕ್ರಮ್, ಏನಾಗಿದೆ ನಿಮ್ಗೆ? ಯಾಕಿಷ್ಟು ವಿಚಿತ್ರವಾಗಿ ಆಡ್ತಿದ್ದೀರಾ? ನೋ, ನಾನು ನಾರ್ಮಲ್ ಆಗೇ ಇದ್ದೀನಿ. ಶಿವಾನಿ ಅವರೇ, ನೀವು ಯಾವ ಕೆಲಸನೂ ಮಾಡಬಾರ್ದು, ಹ್ಯಾಪಿಯಾಗಿರ್ಬೇಕು. ಅದೇ ನನ್ನ ಆಸೆ.
ನಾನ್ ಹ್ಯಾಪಿ ಆಗಿರೋದಕ್ಕೂ ತ್ರಿಶೂಲ್ ಈ ಕೆಲಸ ಎಲ್ಲ ಮಾಡೋದಕ್ಕೂ ಏನ್ ಸಂಬಂಧ? ಈ ಕೆಲಸನೆಲ್ಲ ತ್ರಿಶೂಲ್ ಮಾಡಿದ್ರೆ ನೀವು ಫ್ರೀ ಆಗಿರ್ತೀರ ಅಷ್ಟೇ. ತ್ರಿಶೂಲ್ ಅರ್ಥ ಆಯ್ತಾ? ಹಾ ಚಿಕೇಶ್ ಮಾಡ್ರೆ ಅರ್ಥ ಆಯ್ತು. ನಂದೀಶಾ, ಗುರುಗಳೆಲ್ಲೂ ಕಾಣಿಸ್ತಾ ಇಲ್ಲ. ಆ ಕಡೆ ಇದ್ದಾರ ನೋಡು. ಗುರುಗಳ 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 ಯಜಮಾನ್ರೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಸರಿಯಾಗಿ ಹುಡುಕುದೇನೋ? ಸರಿಯಾಗಿ ನೋಡಿದೆ ಯಜಮಾನ್ರೆ, ಎಲ್ಲ ಕಡೆನೂ ನೋಡಿದೆ, ಅವರು ಕಾಣಿಸ್ಲಿಲ್ಲ. ಎಲ್ಲೋ ಹೋಗಿರ್ಬೋದು. ಗುರುಗಳು ಎಲ್ಲಿ ಹೋಗ್ಬಿಟ್ರು? ಆದಿಶೇಷನ್ ಬಗ್ಗೆ ವಿಚಾರಿಸೋಣ ಅಂತ ಬಂದ್ರೆ ಅವರೇ ಕಾಣಿಸ್ತಿಲ್ವೇ? ನಂದೀಶಾ, ನಾನು ಮನೇಲಿ ಇಲ್ಲದೆ ಇದ್ದಾಗ ಗುರುಗಳು ಏನಾದ್ರು ಮೆಸೇಜ್ ಕಳಿಸಿದ್ರಾ? ಇಲ್ಲ ಯಜಮಾನ್ರೆ, ಆ ಥರದ ಮೆಸೇಜ್ ಯಾವುದು ಬಂದಿಲ್ಲ. ಛೇ, ಈ ಗುರುಗಳು ಎಲ್ಲಿ ಹೊರಟೋದ್ರು? ಈ ಸಮಯದಲ್ಲೇ ಹೋಗ್ಬೇಕಾಗಿತ್ತಾ? ಅವ್ರನ್ನೆಲ್ಲಿ ಅಂತ ಹುಡ್ಕೋದು? ಯಜಮಾನ್ರೆ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಗುರುಗಳು ಈ ಥರ ಹೋಗೋದನ್ನು ಹೊಸದಾ? ಮತ್ತೆ ವಾಪಸ್ ಬಂದಾಗ ಅವ್ರು ಹೇಳೋದು ತಪಸ್ಗೆ ಹೋಗಿದೆ ಅಂತ ಹೇಳ್ತಾರೆ. ಇದೆಲ್ಲ ಗೊತ್ತಿರೋದೇ ತಾನೆ. ನಂದೀಶಾ, ಆಗ ಬೇರೆ ಈಗ ಬೇರೆ ಕಣೋ. ಆಗ ಅವರು ತಪಸ್ಸಿಗೆ ಹೋದಾಗ ನಾಗಿಣಿನ ದಿಗ್ಬಂಧನದಲ್ಲಿ ಇಟ್ಟು ಹೋಗಿದ್ರು. ಈಗ ಹಾಗಲ್ವಲ್ಲ. ನಾಗಿಣಿ ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ನಮ್ಮನ್ನ ಹುಡುಕ್ತಾ ಇದ್ದಾಳೆ. ಸಾಂಬಶಿವ ಸತ್ತ ಮೇಲೆ ನಮ್ಮ ಸಾವು ಇಲ್ಲೇ ಎಲ್ಲೋ ಇದೆ ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ಏನೇನೋ ಅನ್ಕೊಂಡು ಟೆನ್ಷನ್ ಮಾಡ್ಕೊಂಬಿಡಿ ಯಜಮಾನ್ರೆ, ಗುರುಗಳು ಬರ್ತಾರೆ ಬಿಡಿ. ನಂದೀಶಾ, ನನ್ನ ಟೆನ್ಷನ್ ನಿನಗೆ ಅರ್ಥ ಆಗಲ್ಲ. ಆದಿಶೇಷ ಮತ್ತೆ ಹುಟ್ಟಿದಾನೆ ಅಂತ ನಿನಗೆ ಹೇಗೋ ಹೇಳಿ. ಅವನ್ನ ತೋರಿಸೋದು ನಿನ್ನ ಮಗನೇ ಅಂತ ಗೊತ್ತಾದ್ರೆ ನಿನ್ಗೆ ಇನ್ನೂ ಗಾಬರಿ ಆಗುತ್ತೆ. ನಾನು ಈಗಲೇ ವಿಷಯ ನಿನಗೆ ಹೇಳಲ್ಲ. ಯಜಮಾನ್ರೆ, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಏನಾಯ್ತು? ನಂದೀಶಾ, ನಮ್ಗಿರೋ ಅಪಾಯನೇ ಬೇರೆ. ನಾವೀಗ ಎಷ್ಟು ಹುಷಾರಾಗಿದ್ರು ಸಾಲದು. ನೆನ್ನೆ ರಾತ್ರಿನೂ ಇದನ್ನೇ ಹೇಳಿದ್ರಿ, ಈಗಲೂ ಅದೇ ಹೇಳ್ತಾ ಇದ್ದೀರಾ. ಅಂತ ಅಪಾಯ ಆದ್ರೂ ಏನು? ನಂದೀಶಾ, ಅದನ್ನ ನಾನು ಈಗಲೇ ಏನು ಹೇಳಕ್ಕಾಗಲ್ಲ. ಸಮಯ ಬಂದಾಗ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ಯಾವ ಪ್ರಶ್ನೆನೂ ಕೇಳಬೇಡ. ಸರಿ ಯಜಮಾನ್ರೆ. ತಾಯಿ ಕಾಳಿ ಮಾತಾ, ಮನಸ್ಸಲ್ಲಿ ನೂರಾರು ಗೊಂದಲಗಳಿವೆ. ಆದಿಶೇಷ ಯಾರು, ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ. ಸಾಂಬಶಿವ ನಮಗೇನೋ ಸೀಕ್ರೆಟ್ ಹೇಳಬೇಕು ಅಂತಿದ್ದ, ಅದೇನು ಅಂತ ಕೂಡ ಗೊತ್ತಾಗಲಿಲ್ಲ. ಗುರುಗಳನ್ನ ಕೇಳೋಣ ಅಂತ ಬಂದರೆ ಅವರು ಕಾಣ್ತಿಲ್ಲ. ಮುಂದೆ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಯೋಚನೆ ಆಗೋಗಿದೆ. ಮುಂದಿನ ದಾರಿ ನೀನೇ ತೋರಿಸ್ಬೇಕಮ್ಮ. ಮನಸ್ಸಿನ ಎಲ್ಲ ಗೊಂದಲಗಳನ್ನು ನೀನೇ ಸರಿ ಮಾಡಬೇಕು ತಾಯಿ. ಆಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನೇ ಒಪ್ಪಿಕೊಳ್ಳುವೆ. ಪಬಬಂ ಪಬಬಂ ಪಬಬಂ. ಮೇಡಮ್, ಎಲ್ಲ ಕೆಲಸ ಮಾಡಿ ಮುಗಿಸಾಯ್ತು. ಕಸ ಗುಡಿಸಿ ಮನೆ ಒರೆಸಾಯ್ತು. ಆಮೇಲೆ ಬಟ್ಟೆ ಒಗೆದು ಒಣಗಾಕಿ ಐರನ್ ಮಾಡಿ ತಂದಿಟ್ಟಿದ್ದೀನಿ. ಈ ಕಡೆ ಪಾತ್ರೆ ತೊಳೆದು ತರಕಾರಿಲಿ ಕುಯ್ದು ಅಡುಗೆನೂ ಮಾಡಿಟ್ಟಿದ್ದೀನಿ. ಬೇರೆ ಏನಾದ್ರೂ ಕೆಲಸ ಇದೆಯಾ? ತ್ರಿಶೂಲ್, ಐ ಆಮ್ ಸಾರಿ. ನಿನ್ನ ಕೈಲಿ ಎಲ್ಲ ಮನೆ ಕೆಲಸನೂ ಮಾಡಿಸೋ ಹಾಗಾಯ್ತು. ನನ್ನ ಕ್ಷಮಿಸ್ಬಿಡು. ಅಯ್ಯೋ ಮೇಡಮ್, ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋ ವಿಷಯನೇ ಇಲ್ಲ. ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು. ಖುಷಿನಾ? ಯಾಕೆ? ಒಳ್ಳೆ ಗಂಡನಾಗಕ್ಕೆ ಟ್ರೈನಿಂಗ್ ಸಿಕ್ತಲ್ಲ ಅಂತ. ಒಳ್ಳೆ ಗಂಡ ಆಗೋಕೆ ಟ್ರೈನಿಂಗ? ಹೌದು. ನೋಡು ಶಿವಾನಿ, ಇವಾಗ ನಿನಗೆ ಹುಷಾರಿಲ್ಲ ಅನ್ಕೋ, ಆದ್ರೂ ಎಲ್ಲ ಕೆಲಸ ನೀನೇ ಮಾಡ್ತಾ ಇರ್ತೀಯ. ನಾನು ಸುಮ್ಮನೆ ಕೂತಿದ್ರೆ ನಿನಗೆ ಏನನ್ಸುತ್ತೆ? ಗಂಡ ದಂಡ ಪಿಂಡ ಅನ್ಸುತ್ತೆ. ನಿಮ್ಗೊಬ್ಳಿಗೆ ಅಲ್ಲ, ಎಲ್ಲ ಹೆಂಗಸರಿಗೂ ಹಾಗೆ ಅನ್ಸೋದು. ಆದ್ರೆ ಪಾಪ ಸುಮ್ಮನೆ ಇರ್ತಾರೆ. ಯಾಕೆ? ಗಂಡಂಗೆ ಹೇಳಿದ್ರೆ ಅವನಲ್ಲಿ ಬೈದ್ ಬಿಡ್ತಾನೋ ಅಂತ ಭಯ. ಒಂದ್ ವೇಳೆ ನನಗೆ ಹೆಲ್ಪ್ ಮಾಡೋ ಮನ್ಸಿತ್ತು ಅನ್ಕೋ, ಕೆಲಸ ಗೊತ್ತಿರ್ಬೇಕಲ್ವಾ? ಇವಾಗಲೇ ಟ್ರೈನಿಂಗ್ ತಗೊಂಡ್ಬಿಟ್ರೆ ಮದುವೆ ಆದ್ಮೇಲೆ ಹೆಲ್ಪ್ ಮಾಡ್ಬೋದು. ನಾನು ಕೆಲಸ ಕಲ್ತ್ಕೊಳ್ಳೋದ್ರಿಂದ ಏನೇನು ಲಾಭ ಇದೆ ಗೊತ್ತಾ? ನಿನಗೆ ನನ್ನ ಮೇಲೆ ಬೇಜಾರಾದಾಗ ಪಕ್ಕದ ಮನೆ ಆಂಟಿ ಹತ್ರ ಹೋಗಿ ಕಣ್ಣೀರು ಹಾಕೊಂಡು ನನ್ನ ಬಗ್ಗೆ ಮಾತಾಡೋದು ತಪ್ತು. ನೀನ್ ಬಿಸಿ ಇದ್ದಾಗ ಕುಕ್ಕರ್ ಎಷ್ಟು ವಿಷಲ್ ಹಿಡಿತು ಅಂತ ನಾನು ನೀನು ವಾರ ಮಾಡೋದು ತಪ್ತು. ಮತ್ತೆ ನೀನು ತವ್ರ ಮನೆಗೆ ಹೋದಾಗ ನಾನು ಹೋಟ್ಲಿಗೆ ಹೋಗೋದು ತಪ್ತು. ಹೆಂಗೆ ಐಡಿಯಾ? ತ್ರಿಶೂಲ್, ನಿನ್ನ ಮಾತನ್ನ ನನಗೆ ಇದುವರೆಗೂ ಅರ್ಥ ಮಾಡ್ಕೊಳಕ್ ಆಗೇ ಇಲ್ಲ. ನೀನು ಆಗಿರೋ ಬೇಜಾರನ್ನ ಮರೆಯೋದಕ್ಕೆ ಈ ತರ ಮಾತಾಡ್ತೀಯೋ ಅಥವಾ ನನಗೇನು ಸಂಬಂಧನೇ ಇಲ್ಲ ಅಂತ ಲೂಸ್ ತರ ಮಾತಾಡ್ತೀಯೋ ನನಗೊಂದು ಗೊತ್ತಾಗಲ್ಲ.
ಏನಾದರೂ ಅನ್ಕೊಳ್ಳಿ ಮೇಡಮ್, ನನ್ನ ಮನಸ್ಸು ಶುದ್ಧವಾಗಿದೆ, ಹೃದಯ ನಿಮ್ಮ ಪ್ರೀತಿಗೆ ಬದ್ಧವಾಗಿದೆ. ಅಳುನ ನುಂಗಿ ನಗುನ ಹಂಚ್ತೀನಿ, ನೆನ್ನೆನ ಮರೆಸಿ ನಾಳೆನ ಬೆಳಗಿಸ್ತೀನಿ. ಜಾಸ್ತಿ ಏನು ಕೇಳೋದಿಲ್ಲ ಮೇಡಮ್, ನಿಮ್ಮ ಮನಸ್ಸಲ್ಲಿ ಒಂದು ಸ್ವಲ್ಪ ಜಾಗ ಕೊಡಿ ಅಷ್ಟೇ. ಮಾತಾಡು ಶಿವಾನಿ, ಮನ್ಸಲ್ಲಿ ಏನು ಮುಚ್ಚಿಟ್ಕೊಳ್ಬೇಡ. ಮುಚ್ಚಿಟ್ಕೊಂಡಷ್ಟು ನಿನ್ನ ಮನಸ್ಸಿಗೆ ನೋವಾಗೋದು. ಹೇಳ್ಕೊಂಬಿಡು, ಎಲ್ಲ ಹೇಳ್ಕೊಂಬಿಡು. ಲೇಟ್ ಆಗ್ತಿದೆ, ಹೊರಡು. ನಿನ್ನ ಮನ್ಸಲ್ಲಿ ಅದೇನ ಇದ್ದಿದ್ದು? ಇರಲಿ, ಪರವಾಗಿಲ್ಲ, ಸಹಿಸ್ಕೋತೀನಿ. ಸೀತಾ ಮಾತೆ ಅಗ್ನಿ ಪರೀಕ್ಷೆನ ಗೆದ್ದು ಬಂದ್ಮೇಲೆ ಶ್ರೀರಾಮಚಂದ್ರ ಒಪ್ಪಿದ್ದು. ನಾನು ಅಗ್ನಿ ಪರೀಕ್ಷೆನ ಗೆದ್ದು ಬರ್ತೀನಿ, ಪ್ರೀತಿಲಿ ಗೆಲ್ತೀನಿ. ಗೆಲ್ಲುವಂತೆ ಈಗ ಹೊರಡ್ತೀಯಾ? ಓ ಶಿವಾನಿ, ಇವಾಗೇನೋ ಹೊರಡು ಅಂತ ನನ್ನ ಕಳಿಸ್ಬಿಡ್ತೀಯಾ, ಆಮೇಲೆ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡು ಒಬ್ಳೆ ಅಳ್ತಾ ಕೂತ್ಕೋತೀಯಾ? ಇರ್ಲಿ, ಪರವಾಗಿಲ್ಲ. ಇವಾಗ ಈ ಥರ ಒಂದ್ಸತಿ ನಾನು ಪರ್ಮನೆಂಟ್ ಆಗಿ ತ್ರಿಶೂಲ್, ಅರ್ಥ ಆಯ್ತು, ನಾನು ಇನ್ನು ಬರ್ಬೇಕು. ಯಜಮಾನ್ರೆ, ಏನಾಗಿದೆ ನಿಮಗೆ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನನ್ನ ಟೆನ್ಷನ್ಗೆ ರೀಸನ್ ಏನು ಅಂತ ನಿನಗೆ ಗೊತ್ತಿಲ್ಲ ನಂದೀಶ. ಅಲ್ಲ ಯಜಮಾನ್ರೆ, ಸಾಂಬ ಶಿವರ್ ಟೆನ್ಷನ್ ಒಂದೇ ಆಗಿದೆ, ಪರವಾಗಿಲ್ಲ. ನಿಮ್ಮಿಂದ ಬೇರೆ ಯಾವುದೋ ಟೆನ್ಷನ್ ಇದೆ, ಅದೇನು ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಇವನಿಗೆ ಆದಿಶೇಷನ್ ಬಗ್ಗೆ ಹೇಳೋದು ಬೇಡ. ಆಲ್ರೆಡಿ ತ್ರಿಶೂಲೇ ನಮ್ಮನ್ನು ಕಾಪಾಡಿರೋದು ಅಂತ ಹೇಳಿದ್ದೀನಿ. ಈಗ ಆದಿಶೇಷನ ಮರುಜನ್ಮದ ಬಗ್ಗೆನೂ ಹೇಳಿಬಿಟ್ರೆ ಟೆನ್ಷನ್ ಆಗೋಗ್ತಾನೆ. ಯಾಕೆ ಯಜಮಾನ್ರೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಹತ್ರ ಹೇಳೋಕ್ಕಾಗದಿರೋಂಥ ವಿಷಯ ಏನಾದರೂ ಇದೆಯಾ ಅಂತ? ಹಾಗೇನಿಲ್ಲ ನಂದೀಶ, ಎಲ್ಲದಕ್ಕೂ ಹೊತ್ತು ಗೊತ್ತು ಅಂತ ಇರುತ್ತೆ. ನನಗೆ ಒಂದು ವಿಷಯ ಗೊತ್ತಾಗಿದೆ, ಆದರೆ ಕನ್ಫರ್ಮ್ ಆಗಿಲ್ಲ. ಅದೇ ಏನು ಅಂತ? ಹಠ ಮಾಡಬೇಡ ನಂದೀಶ, ನಾನಾಗೆ ಹೇಳೋವರೆಗೂ ನನ್ನೇನು ಕೇಳಬೇಡ. ಮೊದಲು ಆಗೋ ಕೆಲಸ ನೋಡು. ಆ ಸಾಂಬಶಿವ ಆ ಸೀಕ್ರೆಟ್ನ ಎಲ್ಲಿಟ್ಟಿದ್ದಾನೆ ಅಂತ ಯೋಚನೆ ಮಾಡು, ಹಾಗೆ ಅದನ್ನು ಹುಡ್ಕೊಂಡು ಬಾ. ಹಾಗೆ ಯಜಮಾನ್ರೆ. ತ್ರಿವಿಕ್ರಮ್ ಯಾಕಷ್ಟು ವಿಚಿತ್ರವಾಗಿ ಆಡ್ತಿದ್ರು? ಪ್ರತಿದಿನ ಇರೋ ಥರ ಅವ್ರಿವತ್ತಿರ್ಲಿಲ್ಲ. ಮಾತಿಗೂ ಸಿಡುಕ್ತಾ ಇದ್ರು. ತ್ರಿಶೂಲ್ ಮೇಲಂತೂ ತುಂಬಾ ಕೋಪ ಮಾಡ್ಕೊಂಡಿದ್ರು. ಅವ್ರಿಗೇನಾದ್ರೂ ತ್ರಿಶೂಲ್ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅನ್ನೋ ಅನುಮಾನ ಬಂದಿದ್ಯಾ? ಹಾಗೇನಾದ್ರೂ ಅನುಮಾನ ಬಂದಿದ್ರೆ ಮೊದಲು ನನ್ನನ್ನು ಕೇಳಬೇಕು. ನಾನ್ ತ್ರಿವಿಕ್ರಮ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸೋದಿಲ್ಲ. ನಮ್ದು ಜನ್ಮ ಜನ್ಮಾಂತರದ ಪ್ರೀತಿ. ನನ್ನ ಪ್ರೀತಿ ಆದಿಶೇಷನ್ಗೆ ಸೇರ್ಬೇಕು. ತ್ರಿವಿಕ್ರಮ್ ಈ ರೀತಿ ಆಡೋದಕ್ಕೆ ಬೇರೆ ಏನಾದರೂ ಕಾರಣ ಇರ್ಬೋದಾ? ಅವ್ರು ನನ್ನನ್ನು ಅತಿಯಾಗಿ ಪ್ರೀತಿಸ್ತಾ ಇರೋದೇ ಕಾರಣನ? ತ್ರಿವಿಕ್ರಮ್ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ? ಮತ್ತೆ ನನಗೆ ಹಳೆ ಆದಿಶೇಷನ ಹುಚ್ಚು ಪ್ರೀತಿನೇ ಸಿಕ್ಕಿದೆ. ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ. ಇಡೀ ಪ್ರಪಂಚದಲ್ಲಿ ಈ ಥರದ ಪ್ರೀತಿ ನನ್ನ ಆದಿಶೇಷ ಮಾತ್ರ ಕೊಡೋದಕ್ಕೆ ಸಾಧ್ಯ. ನಾನು ನನ್ನ ಪ್ರೀತಿನ ಉಳಿಸ್ಕೋಬೇಕು. ತ್ರಿವಿಕ್ರಮ್ಗೆ ಆದಷ್ಟು ಬೇಗ ಹಳೆ ನೆನಪುಗಳೆಲ್ಲ ಬರಬೇಕು. ಆ ನೆನಪುಗಳು ಬರೋದು ತಡ ಆಗ್ತಿರೋದ್ರಿಂದಾನೆ ಅವ್ರು ಹೀಗೆಲ್ಲ ಆಡ್ತಿರೋದು ಅನ್ಸುತ್ತೆ. ಹಳೆ ನೆನಪುಗಳನ್ನ ತರಿಸೋ ಪ್ರಯತ್ನ ನಾನು ಮಾಡಬೇಕು. ನಾಳೆನೇ ಶುರು ಮಾಡ್ತೀನಿ. ನಾಳೆ ತ್ರಿವಿಕ್ರಮ್ನ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಏನು ಅಳಿಮಯ್ಯ, ಇಷ್ಟೊಂದು ಡೀಪ್ ಆಗಿ ಆಲೋಚನೆ ಮಾಡ್ತಾ ಇದೀಯಾ? ಅಂದ್ರೆ ನೈಟ್ ಶಿಫ್ಟ್ ಮಾಡೋ ಪ್ಲಾನ? ಇಲ್ಲ ಮಾವ. ಗೊತ್ತು ಕಣ, ಇದು ನಿನ್ನ ತಪ್ಪಲ್ಲ, ನಿನ್ನ ವಯಸ್ಸಿನ ತಪ್ಪು. ನಿನ್ನ ವಯಸ್ಸಲ್ಲಿ ನಾನು ಹೀಗೆ ಇದ್ದೆ. ಇರು, ಬಾಬಾಜಿಗೆ ಹೇಳಿ ನಿನಗೂ ಒಂದು 3 ಗಂಟೆ ಹಾಕ್ಸೋ ಪ್ಲಾನ್ ಮಾಡ್ತೀನಿ. ಓಕೆ? ಇನ್ನೂ ಏನೋ ಯೋಚನೆ ಮಾಡ್ತಾ ಇದೀಯಾ ಅಳಿಮಯ್ಯ? ನೀನು ಡಲ್ ಆಗಿದ್ರೆ ಇಡೀ ಮನೆ ಕಳೆಗುಂದಂಗಿರುತ್ತೆ ಕಣ. ಅದೇ ನೀನು ಖುಷಿಯಾಗಿರೋ ಇಡೀ ಮನೆ ಸಂಭ್ರಮದಲ್ಲಿರುತ್ತೆ. ಸರಿ ಮಾವ.
ಈ ದೂರವಾಣಿಗೋಸ್ಕರನ ನೀವು ಕಾಯ್ತಾ ಇದ್ದಿದ್ದು? ಎಳಿಮೆಯ, ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಯು ಎಂಜಾಯ್. ಬಾಯ್ ಬಾಯ್, ಗುಡ್ ನೈಟ್. ಹಲೋ, ನೀವು ಫೋನ್ ಮಾಡ್ತೀರಾ ಅಂತ ನಂಗೆ ಗೊತ್ತಿತ್ತು. ಹೌದಾ? ಅದ್ ಹೇಗೆ? ಹಾರ್ಟ್ಗೂ ಮೆಸೇಜ್ ಪಾಸ್ ಆಗುತ್ತೆ. ಹೌದು, ಏನು ಇಷ್ಟೊಂದಲ್ಲಿ ಕಾಲ್ ಮಾಡಿದ್ದು? ಮಾತಾಡಬೇಕು ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನನಗೆ ನಿಮ್ಮನ್ನ ನೋಡಬೇಕು ಅನಿಸ್ತಿದೆ, ಮಾತಾಡಬೇಕು ಅನಿಸ್ತಿದೆ. ನಾವ್ಯಾಕೆ ಇಬ್ರು ಮೀಟ್ ಆಗಬಾರ್ದು? ಅವಾಗ ಇಬ್ಬರ ಆಸೆನೂ ಕಂಪ್ಲೀಟ್ ಆಗುತ್ತೆ. ಅಯ್ಯೋ, ನಾನು ಅದನ್ನೇ ಹೇಳೋದು ಕಾಲ್ ಮಾಡಿದ್ದು. ನಾಳೆ ಯಾಕೆ ನಾವಿಬ್ರು ಹೊರಗಡೆ ಹೋಗ್ಬಾರ್ದು? ಏನು, ನಾವು ಹೊರಗಡೆ ಹೋಗ್ತಾ ಇದೀವಾ? ಎಲ್ಲಿಗೆ? ಚಿಕ್ಕೇಶ್ ಮಾಡ್ರೆ, ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕ? ನಾನೆಲ್ಲ ರೊಮ್ಯಾಂಟಿಕ್ ಆಗಿರೋ ಜಾಗ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಇದೇನು ದೇವಸ್ಥಾನ ಅಂತಿದ್ದೀರಾ? ತ್ರಿವಿಕ್ರಮ್, ಅದಕ್ಕೆಲ್ಲ ಇನ್ನೂ ಸಮಯ ಇದೆ. ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನೀವು ಬರ್ತಾ ಇದ್ದೀರಾ ಅಷ್ಟೇ. ಓಕೆ, ಶೋರ್. ಗುಡ್ ನೈಟ್. ಗುಡ್ ನೈಟ್. ಏನಿಷ್ಟೊತ್ತಲ್ಲಿ? ಶಿವಾನಿ ಮೇಡಮ್ ಮನೇಲಿ ಕೆಲಸ ಎಲ್ಲ ಮುಗಿಸ್ ಬಂದೆ. ಹಾಂ. ಚಿಕ್ಕೇಶ್ ಮಾಡ್ರೆ, ಯಾಕೆ ಒಂಥರ ಇದ್ದೀರಾ? ನೀವು ಈ ಥರ ಇರೋದು ನಾನು ಯಾವತ್ತೂ ನೋಡಿಲ್ಲ. ನಾನು ಇರೋದೇ ಹಾಗೆ. ಊಟ ಮಾಡ್ದ? ಇಲ್ಲ, ಮನೆಗೆ ಹೋಗಿ ಮಾಡ್ತೀನಿ. ಸರಿ, ಹೋಗು. ಅಲ್ಲ ಚಿಕ್ಕೇಶ್ ಮಾಡ್ರೆ, ನಿಮ್ಗೆ ಏನಾದರೂ ನಾನು ನಿದ್ದೆ ಬರ್ತಾ ಇದೆ. ತ್ರಿಶೂಲ್, ನಾನು ಯಾಕೆ ಹೀಗೆ ಆಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಅಲ್ವಾ? ನಾನು ಹೀಗಾಗೋ ಕಾರಣನೇ ನೀನು ನನ್ನ ಪ್ಲೇಸ್ನ ಕಿತ್ಕೊಳಕ್ ನೋಡ್ತಾ ಇದೀಯಾ. ಆದರೆ ನಾನು ಬಿಡೋದಿಲ್ಲ. ನೀನ್ ಜೀವನ ಪೂರ್ತಿ ಹಾಳಾಗಿ ಬದುಕಬೇಕು. ನಾನು ಅರ್ಸ್ನಾಗ್ ನೋಡಿ ನಗಬೇಕು. ಅದು ನನ್ನ ಗುರಿ. ಏನ್ ಸಡನ್ ಆಗಿ ದೇವಸ್ಥಾನ ಕರ್ಕೊಂಡ್ ಬಂದಿದ್ದು? ತ್ರಿವಿಕ್ರಮ್, ಇತ್ತೀಚೆಗೆ ನಿಮ್ಗೆ ಯಾಕೋ ಕೋಪ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೆ ಕೋಪ ಕಮ್ಮಿ ಆಗ್ಲಿ ಅಂತ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ನನಗೆ ಕೋಪ ಜಾಸ್ತಿನಾ? ನೋ ಚಾನ್ಸ್. ನಮ್ಮ ಮೂಗು ನಮ್ಗೆ ಕಾಣಿಸೋದಿಲ್ಲ, ಕನ್ನಡಿ ಹಿಡಿದ್ರೇನೆ ಕಾಣಿಸೋದು. ವಾಟ್ ಯು ಮೀನ್? ನನ್ನ ಕೋಪ ನನಗೆ ಗೊತ್ತಾಗಲ್ಲ ಅಂತನಾ? ಹಾಗೆ ಅನ್ಕೊಳ್ಳಿ. ತ್ರಿವಿಕ್ರಮ್, ನಿಮ್ಮನ್ನ ಇಲ್ಲಿಗೆ ದೇವ್ರ ನೋಡಕ್ ಕರ್ಕೊಂಡ್ ಬಂದಿರೋದು, ನನ್ನನ್ನು ನೋಡ್ಕೊಂಡು ನಿಂತ್ಕೊಳಕಲ್ಲ. ಬನ್ನಿ. ದೇವ್ರೆ, 23 ವರ್ಷಗಳು ಆದಿಶೇಷ ಇಲ್ಲದೆ ದುಃಖದಲ್ಲಿ ಜೀವನ ಮಾಡಿದ್ದೀನಿ. ಇವತ್ತು ಆದಿಶೇಷ ನನಗೆ ಸಿಕ್ಕಿದ್ದಾನೆ. ಇದಕ್ಕಿಂತ ಜಾಸ್ತಿ ನಿನ್ನಿಂದ ನಾನು ಏನು ಕೇಳೋದಿಲ್ಲ. ನನ್ನ ಜೀವನದಲ್ಲಿ ಆದಿಶೇಷ ಮತ್ತೆ ಬರೋ ಹಾಗೆ ಮಾಡಿದ್ಯಾ. ನಾನು ನಿನಗೆ ಸದಾ ಚಿರಋಣಿಯಾಗಿರ್ತೀನಿ. ದೇವ್ರೆ, ಏನೋ ನೀನು ನಂಗೆ ಇಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದೆಯಲ್ಲೋ. ಯಾವುದೋ ಕೊಂಪೆಲ್ ಬೆಳಿಬೇಕಾದ್ ನನಗೆ ಎಷ್ಟು ಒಳ್ಳೆ ಗರ್ಲ್ ಫ್ರೆಂಡ್ ಕೊಟ್ಟಿದ್ಯಾ. ಎಂತ ಒಳ್ಳೆ ಶ್ರೀಮಂತ ಅಪ್ಪ ಅಮ್ಮನ್ ಕೊಟ್ಟಿದ್ಯಾ. ನಿಂಗೆ ಥ್ಯಾಂಕ್ಸ್ ಹೇಳ್ತೀನಿ ಅನ್ಕೊಂಡಿದ್ಯಾ? ಇವಾಗಲೇ ಹೇಳಲ್ಲ. ಬಿಕಾಸ್ ನಮ್ಮಿಬ್ಬರು ಫ್ರೆಂಡ್ಶಿಪ್ ಇಲ್ಲಿಗೆ ಮುಗಿಯಲ್ಲ. ಮುಂದೆ ನಿನ್ನಿಂದ ತುಂಬ ಕೆಲಸ ಆಗಬೇಕು. ಎಲ್ಲ ಸೇರಿಸಿ ಲಾಸ್ಟಲ್ಲಿ ಹೇಳ್ತೀನಿ. ಆಯ್ತು ಚಿಕ್ಕೇಶ್ ಮಾಡ್ರೆ. ಆಯ್ ಮೇಡಮ್, ನೀನೇನು ಮಾಡ್ತಿದ್ಯಾ ಇಲ್ಲಿ? ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ ಹೇಳಿ? ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿಯೋದಕ್ಕೆ. ಆದರೆ ನಮ್ಮಂಥವ್ರು ಬರೋದು ದೇವ್ರನ್ನ ಕಣ್ ತುಂಬ ತುಂಬ್ಕೊಳ್ಳೋದಕ್ಕೆ. ವಾಟ್? ಅಂದರೆ ದೇವ್ರ ಕೈ ಮುಗಿದ್ರಾ? ಮನ್ಸಲ್ಲಿರೋದನ್ನೆಲ್ಲ ಕೇಳ್ಕೊಂಡ್ರೆ ಚಿಕ್ಕೇಶ್ ಮಾಡ್ರೆ. ನಮಗೂ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಮನ್ಸಲ್ಲಿರೋದನ್ನ ದೇವಿ ಹತ್ರ ಕೇಳ್ಕೊತೀವಿ. ಏನು? ಚಿಕ್ಕೇಶ್ ಮಾಡ್ರೆ, ಕೈ ಮುಗಿತೀನಿ ಎಂದೆ. ಶಿವನವರೇ, ಹೊರಣ ಬನ್ನಿ. ಚಿಕ್ಕೇಶ್ ಮಾಡ್ರೆ ಯಾಕೆ ಮೇಡಮ್ ಏನು ಮಾತಾಡ್ತಾನೆ ಇಲ್ಲ? ಮುನ್ಸ್ಕೊಂಡಿದ್ದೀರಾ? ಚಿಕ್ಕೇಶ್ ಮಾಡ್ರೆ, ನೀವೇನಾದ್ರೂ ಅಂದ್ರ? ತ್ರಿಶೂಲ್, ನಾನೇನು ಹೇಳಿ? ಇಲ್ಲ ಚಿಕ್ಕೇಶ್ ಮಾಡ್ರೆ, ಮೇಡಮ್ ಪಾಪ ಯಾವತ್ತೂ ಈ ಥರ ಇರೋದಿಲ್ಲ. ಯಾಕೆ ಮೇಡಮ್, ಏನಾಯ್ತು ಹೇಳಿ? ತ್ರಿವಿಕ್ರಮ್, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ. ದೇವಸ್ಥಾನಕ್ಕೆ ಬಂದ್ರೆ ಅದೇನೋ ಒಂಥರ ನೆಮ್ಮದಿ ಅಲ್ವಾ ಚಿಕ್ಕೇಶ್ ಮಾಡ್ರೆ? ಶಿವಾನಿಯವರೇ, ಯಾಕೇನು ಮಾತಾಡ್ತಿಲ್ಲ? ಚಿಕ್ಕೇಶ್ ಮಾಡ್ರೆ, ಮೇಡಮ್ಗೆ ಸಂಕೋಚ ಸ್ವಲ್ಪ ಜಾಸ್ತಿ. ನಾನು ಮಾತಾಡ್ಸಿದ್ರೆ ಮಾತಾಡ್ತಾರೆ ಅಲ್ವಾ ಮೇಡಮ್? ಹಾಗೇನಿಲ್ಲ, ನಾನು ದೇವ್ರ ಧ್ಯಾನ ಮಾಡ್ತಿದ್ದೆ.
ದೇವ್ರ ಹತ್ರ ಏನ್ ಕೇಳ್ಕೊಂಡ್ರಿ? ಇನ್ನೇನು ಕೇಳ್ಕೊಂಡಿರ್ತಾರೆ? ನನ್ನ ಬಗ್ಗೆ ಕೇಳ್ಕೊಂಡಿರ್ತಾರೆ.